ಮಳೆ ಬರ್ತಾ ಇದೆ, ಹೆಂಗ್ ಕರ್ಕೊ ಹೋಗಕ್ಕಾಗತ್ತೆ? ಮರಗಳು ಅಳ್ಳಾಡ್ತಾ ಇರ್ತವೆ, ಭಯ ನಮ್ಗೂ. ಜೀವ ಇಲ್ಲಿ ಇಟ್ಕೊಂಡು ನೆನ್ನೆ ಸಾಯಂಕಾಲ ಅಂತೂ ಮಳೆ ಬಂದಾಗ ಹೆಂಗ್ ಹೋಗಿದ್ದೀನಿ ಅಂತ ಗೊತ್ತಿಲ್ಲ ಮನೆಗೆ. ಆ ತರ ಹೋಗಿದ್ದೀನಿ. ಮಳೆ ಬರ್ತಾ ಇದೆ, ಆನೆಕಲ್ಲೆಲ್ಲ ಪಟ 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 ಅಂತ ಹೊಡಿತೈತೆ, ಗ್ಲಾಸ್ ಎಲ್ಲ ಹೊಡೆದೋಗುತ್ತೋ ಅಂತ ಭಯ. ಆ ತರ ಎಲ್ಲ ಏನ್ ಮಾಡ್ಬೇಕು ಈಗ ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳ್ತಾರೆ, ಗ್ರೇಟರ್ ಬೆಂಗಳೂರು ಮಾಡ್ತೀನಿ, ಗ್ರೇಟರ್ ಬೆಂಗಳೂರು ಮಾಡೋದ್ ಬೇಡ, ಫಸ್ಟ್ ಗುಂಡಿ ಮುಚ್ಚೆ ಕೇಳಿ. ಬೆಂಗಳೂರಲ್ಲಿ ಇರೋದು ಬೆಂಗಳೂರಲ್ಲಿ ಗುಂಡಿ ಬಿದ್ದಾವಲ್ಲ, ಫಸ್ಟ್ ಆ ಗುಂಡಿ ಮುಚ್ಚಿದ್ರೆ ಸಾಕು, ಜನಗಳು ಓಡಾಡ್ತಾರೆ. ಈಗ ಸರ್ ನೀರೆಲ್ಲ ಏನ್ ಗೊತ್ತಾ ಬ್ಲಾಕ್ ಆಗುತ್ತೆ, ಏನಕ್ಕೆ ಬ್ಲಾಕ್ ಆಗುತ್ತೆ ಹೇಳಿ? ಮೋರಿಗೆ ಇದು ತೆಗಿಯಲ್ಲ, ಕಸ ಇರ್ತಲ್ಲ, ಗಲೀಜೆಲ್ಲ ಹೋಗಿರುತ್ತೆ ಮೋರಿ ಒಳಗೆ, ಅದೆಲ್ಲ ಬ್ಲಾಕ್ ಆಗುತ್ತೆ. ಇವರು ಮಳೆ ಬರೋದಕ್ಕಿಂತ ಮುಂಚೆನೆ ಆ ಮೋರಿಲಿರೋ ಕಸ ಎಲ್ಲಾನು ಎತ್ತಿದ್ರೆ ಅದೆಲ್ಲ ಕ್ಲೀನ್ ಆಗುತ್ತೆ. ರೋಡಲ್ಲಿ ಹರಿಯೋ ನೀರು ಮೋರಿಲ್ ಹರಿದ್ರೆ ಏನು ಇದಾಗಲ್ಲ, ಸಮಸ್ಯೆ ಆಗಲ್ಲ. ಈಗ ಸರ್ ಮರಗಳು ಬಿದ್ದೋಗ್ಬಿಡುತ್ತಲ್ಲ, ಅದನ್ನ ನೋಡ್ಕೊಂಡು ಫಸ್ಟ್ ಅವ್ರು ತಗೋಬೇಕಲ್ವಾ, ಕ್ರಮ ತಗೋಬೇಕಲ್ವಾ? ಅದೆಲ್ಲ ಸರಗ್ಬೇಕು. ಅವ್ರು ಯಾರು ಕೆಲಸ ಮಾಡಲ್ವಲ್ಲ, ಅದನ್ನ ಕಡ್ಡಿಗಳಿದೆಯಲ್ಲ ಅದನ್ನೆಲ್ಲ ಸರಗ್ಬೇಕು. ಯಾವ್ದು ಒಣಗಿರುತ್ತಲ್ಲ ಅದನ್ನ ಕಡಿಬೇಕು, ಅವ್ರು ಕಡಿತಾ ಇಲ್ಲ. ಸರ್ ಮೊನ್ನೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಷ್ಟು ದೊಡ್ಡ ಘಟನೆ ಆಯ್ತು, ಇವ್ರು ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಹೆಂಗೆ ಸರ್ ನಮ್ಮ ಜೀವನ? ಏನು ಎಚ್ಚೆತ್ಕೊಳ್ಳಲ್ಲ, ಎಲ್ಲ ಆದ್ಮೇಲೆ ಎಚ್ಚೆತ್ಕೋತಾರೆ. ಏನಾರ ಆದ್ಮೇಲೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್? ಏನ್ ಹೇಳೋದು, ಅವರೇ ಕಲ್ತ್ಕೋಬೇಕು. ಮೇಡಮ್ ನಮಸ್ತೆ, ನಾನು ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಮಾತಾಡ್ತಾ ಇದ್ದೀನಿ. ಇವಾಗ ಪ್ರಕೃತಿಗೆ ಯಾರೇ ಆಗಲಿ ಎದುರಾಕೊಳ್ಳೋಕ್ಕಾಗಲ್ಲ ಅಲ್ವಾ? ಪ್ರಕೃತಿಗೆ ಇವತ್ತು ಮಳೆ ಬರುತ್ತೆ, ಬಿಸಿಲು ಬರುತ್ತೆ ಜಾಸ್ತಿ ಅಂತ ಯಾರು ಕೈಯಲ್ಲೂ ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಮೇಡಮ್. ಆದ್ರೂ ನಾವು ಬೆಂಗಳೂರು ಸಿಟಿಯಲ್ಲಿ ಇದ್ದೀವಿ, ಪ್ರೀ ಪ್ಲ್ಯಾನ್ ಮಾಡೋ ಅವಶ್ಯಕತೆ ಗೌರ್ಮೆಂಟಿಗೆ ಇರುತ್ತೆ. ಕೆಲವೊಮ್ಮೆ ಅತಿಯಾದ ಮಳೆ ಬಂದರೆ ಅದೇನು ಮಾಡೋಕ್ಕಾಗಲ್ಲ. ಆದರೂ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಮತ್ತು ಸರ್ಕಾರದವರಾಗಲಿ ಪ್ರಿಕಾಷನ್ ತಗೊಂಡು ಎಲ್ಲಿ ಮೈನ್ ತೊಂದರೆಗಳಿರುತ್ತೋ ಅಂಥ ಜಾಗದಲ್ಲಿ, ಇವಾಗ ಸ್ಲಮ್ ಬೋರ್ಡ್ಗಳಲ್ಲಿ ಇರುತ್ತಲ್ಲ, ಅಂಥ ಏರಿಯಾಗಳಲ್ಲಿ ಸ್ವಲ್ಪ ಪ್ರಾಮುಖ್ಯತೆ ತಗೊಂಡು ಅಲ್ಲಿ ಮುತುವರ್ಜಿ ವಹಿಸಿ ಯಾರಿಗೂ ಹೆಚ್ಚು ಕಮ್ಮಿ ಆಗದೆ ಸ್ವಲ್ಪ ಒಳ್ಳೇದು ಮಾಡಿದ್ರೆ ಜನಗಳಿಗೆಲ್ಲ ಒಳ್ಳೇದಾಗುತ್ತೆ. ಇವಾಗ ಹೌದು ಮೇಡಮ್, ನಾನು ಅದನ್ನೇ ಹೇಳ್ತಾ ಇರೋದು. ಆ ಒಂದು ಹಿತದೃಷ್ಟಿಯಿಂದ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಕೆಲಸ ಮಾಡಲೇಬೇಕು. ಬಟ್ ಕಂಟಿನ್ಯೂಸ್ ಆಗಿ ಮಳೆಗಳು ಬಂದರೆ ಕಾಲಾವಕಾಶ ಬೇಕೇ ಬೇಕು. ನಾವು ಗೌರ್ಮೆಂಟ್ ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ, ನಾವಿಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ಪ್ರಿಕಾಷನ್ ತಗೊಂಡು ಗೌರ್ಮೆಂಟ್ ಅವರಾಗಲಿ ಜನಗಳಿಗಾಗಲಿ ಯಾರಿಗೆ ತೊಂದರೆ ಆಗಬಾರ್ದು. ಒಂದು ಒಳ್ಳೆ ದೃಷ್ಟಿಯಿಂದ ಇವಾಗ ಮೀಡಿಯಾ ಇದೆ, ಇವಾಗ ಬೆಂಗಳೂರು ಭಾಳ ಒಂದು ವರ್ಲ್ಡ್ ವೈಡಲ್ಲಿ ಒಂದು ಸ್ಟೇಜ್ಗೆ ಹೋಗ್ಬಿಟ್ಟಿದೆ. ಆದ್ದರಿಂದ ಪ್ರಿಕಾಷನ್ ತೊಗೊಂಡು ಮುತುವರ್ಜಿ ವಹಿಸ್ಕೊಂಡು ಮುಂದಾಳತ್ವ ವಹಿಸ್ಕೊಂಡು ಮೊದಲೇ ಮಾಡಬೇಕು. ಇವಾಗ ನೋಡಿ, ಮಲ್ಲೇಶ್ವರಂ ಏರಿಯಾ ಎಲ್ಲ ತುಂಬ ಚೆನ್ನಾಗಿದೆ, ಜಯನಗರ ಚೆನ್ನಾಗಿದೆ, ಬನಶಂಕರಿ ಚೆನ್ನಾಗಿದೆ. ಕೆಲವು ಸ್ಲಮ್ಮು ಇವಾಗ ಶ್ರೀರಾಮ್ಪುರ ಇರ್ಬೋದು, ಈ ಕಾಮಾಕ್ಷಿ ಪಾಳ್ಯ ಮತ್ತು ಇದು KP ಅಗ್ರಹಾರ ಮುಂತಾದ ಈಗ ಸ್ಲಮ್ ಇರುತ್ತೆ. ಅಂಥ ಕಡೆ ಎಲ್ಲ ಯಾರಿಗೆ ಜನಗಳಿಗೆ ತೊಂದರೆ ಆಗದೇ ಇರೋ ಥರ ಮೋರಿಗಳು ಕರೆಕ್ಟಾಗಿ ಮಾಡಿಸಿ ಆದಷ್ಟು ಬೇಗ. ಏನಂದರೆ ಡಿಲೇ ಆಗ್ತಾಯಿದೆ ಮೇಡಮ್ ಕೆಲಸಗಳು. ಇವಾಗ ಕಾಂಟ್ರಾಕ್ಟ್ಗಳು ಕೊಟ್ಟಿರ್ತಾರೆ, ಅವ್ರಿಗೆ ಬಿಲ್ಗಳು ಆಗಲ್ಲ, ಆ ಥರ ಇರುತ್ತೆ. ನಾವು ಮಾತಾಡೋಕ್ಕಾಗಲ್ಲ, ಬಟ್ ಪಾಯಿಂಟ್ ಹೇಳ್ತಾ ಇದ್ರಿ. ಆ ಥರ ಒಂದು ಹಿತದೃಷ್ಟಿಯಿಂದ ಇವಾಗ ಒಂದು ರೋಡ್ ಮಾಡ್ತಾಯಿದ್ರೆ ಪಕ್ಕದ ರೋಡ್ ಮಾಡಬಾರ್ದು. ಇವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಈ ರೋಡು ಮಾಡ್ತಾಯಿದ್ರೆ ಪಕ್ಕದ ರೋಡು ಮಾಡ್ತಾಯಿದ್ದಾರೆ. ಅವಾಗ ಜನಗಳಿಗೆ ಎಲ್ಲ ಕಡೆ ತೊಂದರೆ ಆಗುತ್ತೆ ಮೇಡಮ್. ಅವಾಗ ನೀರು ಜಾಮ್ ಆಗುತ್ತೆ, ಪ್ರತಿಯೊಂದು ಆಗುತ್ತೆ. ಹೇಳ್ತಾ ಸರ್ಕಾರದವ್ರಿಗೆ ಒಂದು ನಮ್ಮ ಅನಿಸಿಕೆ ಹೇಳ್ತಾ ಇದ್ದೀನಿ, ಪ್ರಕೃತಿ ಮುಂದೆ ಏನಾಗುತ್ತೆ ಅಂತ ಯಾರೂ ಊಹಿಸ್ಕೊಳ್ಳೋಕ್ಕಾಗಲ್ಲ. ಇವಾಗ ಪ್ರಕೃತಿ ಹಿಂಗೆ ಆಗುತ್ತೆ ಹಿಂಗೆ ಇರುತ್ತೆ ಅಂತ ನಾವು ಆಗಲ್ಲ. ಬಟ್ ಮುನ್ನೆಚ್ಚರಿಕೆ ತಗೋಬೋದಲ್ಲ ಮೇಡಮ್. ನಾವು ಬೆಂಗಳೂರು ಸಿಟಿ ಅಂತ ಇದ್ದುಬಿಟ್ಟು ಇಷ್ಟೊಂದು ತೊಂದರೆ ಆಗ್ತಾಯಿದೆ ಅಂದರೆ ಅದು ಕೆಲವ್ರಿಗೆ ಒಪ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಇವಾಗ ನಾನು ಆ್ಯಸ್ ಎ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ ಮೇಡಮ್, ನಮಗೂ ಅದೊಂದು ಜವಾಬ್ದಾರಿ ಅಲ್ವಾ ಮೇಡಮ್. ಇವಾಗ ಅದನ್ನೇ ಮೇಡಮ್ ಪ್ರಿಕಾಷನ್ ತಗೊಂಡು ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಪ್ಲ್ಯಾನ್ ಮಾಡ್ಕೋಬೇಕು ಮೇಡಮ್. ಇವಾಗ ಒಂದು ರೋಡ್ ಆಗಬೇಕಂದ್ರೆ ಈ ರೋಡ್ ಏನು ಆ ರೋಡ್ ಏನು ಅಂತ ಇಡೀ ಬೆಂಗಳೂರನ್ನೇ ಕೆದಕಿದ್ರೆ ತೊಂದರೆ ಆಗಲ್ವಾ ಮೇಡಮ್? ಪ್ಲ್ಯಾನ್ ಮಾಡಿ. ಇವಾಗ ಒಂದು ಈಸ್ಟ್ ವೆಸ್ಟ್ ಇವಾಗ 5 ಝೋನ್ ಮಾಡಿದಾರಲ್ಲ ಮೇಡಮ್, 5 ಝೋನಲ್ಲಿ ಒಂದು ಈ ಏರಿಯಾ ಮುಗಿಸ್ಕೊಂಡು ನೆಕ್ಸ್ಟ್ ಏರಿಯಾ ಪ್ಲ್ಯಾನ್ ಮಾಡಿ. ಏನು ಅವ್ರೇನು ದಡ್ರ ಮೇಡಮ್, ಎಲ್ಲರೂ ಬುದ್ಧಿವಂತರೇ ತಾನೆ, ಮಾಡ್ಕೊಂಡು ಕರೆಕ್ಟಾಗಿ ಮಾಡಿದ್ರೆ. ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದಾರೆ, ಭಾಳ ಕಷ್ಟ ಇದೆ. ನಾವು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ದೊಡ್ಡವ್ರು ಇದ್ದಾರೆ, ದೊಡ್ಡವ್ರು ಮಾತಾಡ್ಕೊಂಡು ಅವ್ರೇನು ಹೇಳ್ತಾರೆ ನಾವು ಆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಬಟ್ ಎಲ್ಲರಿಗೂ ಮೇಡಮ್ ಅದನ್ನು ಮೀರಿದೆ ಮೇಡಮ್. ನಾವು ಹೇಳ್ತಾ ಇದ್ದೀನಲ್ಲ, ವರ್ಲ್ಡ್ಗೆ ಒನ್ ಆಫ್ ದಿ ಬೆಸ್ಟ್ ಬೆಂಗಳೂರು ಸಿಟಿ ಮೇಡಮ್. ಅದನ್ನು ಮಾಡೋ ಸಿದ್ಧಾಂತಗಳು ಇದೆ, ಬಟ್ ಸರಿಯಾದ ವ್ಯಕ್ತಿಗಳಿಂದ ಮಾಡಬೇಕು. ಇವಾಗ ಉಪಮುಖ್ಯಮಂತ್ರಿ DK ಸಾಹೇಬ್ರು ಇದ್ದಾರಲ್ಲ, ಅವ್ರಿಗೆ ಎಲ್ಲ ಆಲೋಚನೆ ಚೆನ್ನಾಗಿದೆ, ಬಟ್ ಕಾಲ ಕೂಡ ಬರಬೇಕು ಮೇಡಮ್. ತಡೀತಾ ಇದ್ರಲ್ಲ, ಹೇಳ್ತಾ ಇದ್ನಲ್ಲ, ಪ್ರಕೃತಿನೇ ಮಾಡಿ ಎನ್ವೈರ್ಮೆಂಟ್ನ ಯಾರು ಏನು ಮಾಡೋದು. ಇವಾಗ ಇವತ್ತು ಹೌದು ಮೇಡಮ್, ನಾವು ಇವಾಗ ಬೇಡ ಅನ್ನೋಕ್ಕಾಗುತ್ತೆ. ಇವಾಗ ಬೆಂಗಳೂರಿನ ಒಂದು ಟಾಪೆಸ್ಟ್ ಸಿಟಿ ಮಾಡಬೇಕಂತ ಹೊರಟವ್ರನ್ನ
ನಾವು ಬೇಡ ಅನ್ನೋಕ್ಕಾಗಲ್ವಲ್ಲ. ಅದನ್ನೇ ಮಾಡಬೇಕಾದ್ರೆ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ತಾ ಇರೋದು.